ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೂಪರ್ ಸ್ಟಡಿ ಐಕ್ಯೂ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಟಾಪ್ 30 ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ಯಾಟಿಕ್ ಜಿಕೆ ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು SSCGL, SSC MTS, SSC CSSL ಮತ್ತು RRB ಗ್ರೂಪ್ ಡಿ, RRB, NTPC, RRB, ALPಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವಾಗಿರ್ತವೆ ಫ್ರೆಂಡ್ಸ್. ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲ್ನು ಹೊಸದಾಗಿ ಯಾರು ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಮತ್ತು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಇನ್ನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲನೆಯ ಪ್ರಶ್ನೆ ಬಂದ್ಬಿಟ್ಟು, ಯಾವ ದೇಶವನ್ನು ಸಿಡಿಲುಗಳ ನಾಡು ಎಂದು ಕರೆಯುತ್ತಾರೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸಿಡಿಲುಗಳ ನಾಡು ಅಂತ ಆಪ್ಷನ್ ನಂಬರ್ ಬಿ, ಭೂತಾನ್ನ ಕರೀತಾರೆ ಫ್ರೆಂಡ್ಸ್. ಇಲ್ಲಿ ಪ್ರಮುಖ ಅಂಶಗಳು ಬಂದ್ಬಿಟ್ಟು ಸ್ವಲ್ಪ ನೋಟ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ಈಜಿಪ್ಟನ್ನು ನೈಲ್ ನದಿಯ ಕೊಡುಗೆ ಅಂತ ಕರೀತಾರೆ. ಆಸ್ಟ್ರೇಲಿಯಾನ ಗೋಲ್ಡನ್ ಪ್ಲೀಸ್ ನಾಡು ಅಂತ ಕರೀತಾರೆ. ಥೈಲ್ಯಾಂಡನ್ನು ಬಿಳಿ ಆನೆಗಳ ನಾಡು ಅಂತ ಕರೀತಾರೆ ಫ್ರೆಂಡ್ಸ್. ಜಪಾನ್ನ ಸೂರ್ಯ ಉದಯಿಸುವ ನಾಡು ಅಂತ ಕರೆಯುತ್ತಾರೆ. ಚೀನಾನ ಕೆಂಪು ಡ್ರ್ಯಾಗನ್ ಅಂತ ಕರೀತಾರೆ. ಭಾರತವನ್ನು ಗೋಲ್ಡನ್ ಸ್ಪ್ಯಾರೋ ಅಂತ ಕರೀತಾರೆ ಫ್ರೆಂಡ್ಸ್. ಪ್ರಶ್ನೆ 2, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಷ್ಟರಲ್ಲಿ ಸ್ಥಾಪಿಸಲಾಯಿತು? ಫ್ರೆಂಡ್ಸ್, ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, 1954ರಲ್ಲಿ ಸ್ಥಾಪಿಸಲಾಯಿತು ಫ್ರೆಂಡ್ಸ್. ಇಲ್ಲಿ ಪ್ರಮುಖ ಪ್ರಶಸ್ತಿಗಳ ಸ್ಥಾಪನೆ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡೋಣ ಬನ್ನಿ ಫ್ರೆಂಡ್ಸ್. ಭಾರತ ರತ್ನ ಬಂದ್ಬಿಟ್ಟು 1954ರಲ್ಲಿ ಸ್ಥಾಪನೆ ಆಯಿತು. ಪರಮವೀರ ಚಕ್ರ ಪ್ರಶಸ್ತಿ ಬಂದ್ಬಿಟ್ಟು 1950ರಲ್ಲಿ. ಶೌರ್ಯ ಚಕ್ರ ಬಂದ್ಬಿಟ್ಟು 1952ರಲ್ಲಿ. ವ್ಯಾಸ ಸಮ್ಮಾನ ಪ್ರಶಸ್ತಿ ಬಂದ್ಬಿಟ್ಟು 1991ರಲ್ಲಿ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಬಂದ್ಬಿಟ್ಟು 1991ರಲ್ಲಿ. ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಟ್ಟು 1961ರಿಂದ 65 GS ಕುರುಪ್ ಅವರು ಸ್ಥಾಪಿಸ್ತಾರೆ ಫ್ರೆಂಡ್ಸ್. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂದ್ಬಿಟ್ಟು 1969ರಲ್ಲಿ. ದ್ರೋಣಾಚಾರ್ಯ ಪ್ರಶಸ್ತಿ ಬಂದ್ಬಿಟ್ಟು 1985ರಲ್ಲಿ. ಧ್ಯಾನ್ ಚಂದ್ ಪ್ರಶಸ್ತಿ ಬಂದ್ಬಿಟ್ಟು 2002ರಲ್ಲಿ. ಫ್ರೆಂಡ್ಸ್, ಧ್ಯಾನ್ ಚಂದ್ ಪ್ರಶಸ್ತಿಯನ್ನು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಅಂತ ಇದನ್ನು ಚೇಂಜ್ ಮಾಡ್ತಾರೆ ಫ್ರೆಂಡ್ಸ್. ಇದನ್ನು 1990ರಲ್ಲಿ ಸ್ಥಾಪನೆ ಮಾಡ್ತಾರೆ ಫ್ರೆಂಡ್ಸ್. ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಪ್ರಶಸ್ತಿ 1995ರಲ್ಲಿ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಸೆಟ್ 1, ಸೆಟ್ 2 ಸ್ಟ್ಯಾಟಿಕ್ ಜಿಕೆ ವಿಡಿಯೋಗಳನ್ನು ನೋಡಿಲ್ಲವೋ ಈಗಲೇ ಹೋಗಿ ನೋಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಫ್ರೆಂಡ್ಸ್. ಇದೇ ರೀತಿ ಹಲವಾರು ವಿಡಿಯೋಗಳ ಸರಣಿಯನ್ನು ನಾನು ಡೈಲಿ ಹಾಕುತ್ತೇನೆ ಫ್ರೆಂಡ್ಸ್. ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ರಾಷ್ಟ್ರೀಯ ಉದ್ಯಾನವನವು ಲಡಾಖ್ನಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಇದು ಲಡಾಖ್ನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಇನ್ನು ರಾಷ್ಟ್ರೀಯ ಉದ್ಯಾನವನಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಗಿರ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಗುಜರಾತ್ನಲ್ಲಿ ಕಂಡುಬರುತ್ತದೆ. ಮಾನಸ ರಾಷ್ಟ್ರೀಯ ಉದ್ಯಾನವನ ಅಸ್ಸಾಂನಲ್ಲಿ. ನಮದಪ್ಪ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ. ಬಲ್ಪಕ್ರಮ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಮೇಘಾಲಯದಲ್ಲಿ. ಬಾಂಧವಗಢ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ. ದಾಚಿಗಾಮ್ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ. ದಿಬ್ರು ಸೈಖೋವಾ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಅಸ್ಸಾಂನಲ್ಲಿ. ದುಧ್ವಾ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ. ಎರ್ವಿಕುಲಂ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಕೇರಳದಲ್ಲಿ. ಸರಿಸ್ಕಾ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ರಾಜಸ್ಥಾನದಲ್ಲಿ. ಚಂದೋಲಿ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ. ಫ್ರೆಂಡ್ಸ್, ಈ ಪ್ರಶ್ನೆಗಳು ಬಂದ್ಬಿಟ್ಟು SSC MTS ಮತ್ತು SSC CHSL CGLನಲ್ಲಿ ಕೇಳ್ತಾರೆ ಫ್ರೆಂಡ್ಸ್. ಆದ ಕಾರಣ ದಯವಿಟ್ಟು ನೋಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 4, ಭಾರತ ಸಂವಿಧಾನದ ಯಾವ ವಿಧಿಯು ರಾಷ್ಟ್ರಪತಿಗಳಿಗೆ ಸುಗ್ರೀವಾಜ್ಞೆಗಳನ್ನು ಹೊರಡಿಸುವ ಅಧಿಕಾರವನ್ನು ಒದಗಿಸುತ್ತದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ವಿಧಿ 123 ಅಂತ ಹೇಳ್ಬೋದು ಫ್ರೆಂಡ್ಸ್. ಫ್ರೆಂಡ್ಸ್, ಭಾರತದ ರಾಷ್ಟ್ರಪತಿಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಲೇಖನ 52ರಿಂದ 62. ವಿಧಿ 52 ಬಂದ್ಬಿಟ್ಟು ಭಾರತಕ್ಕೊಬ್ಬ ರಾಷ್ಟ್ರಪತಿ ಇರ್ತಾರೆ. ವಿಧಿ 53 ಬಂದ್ಬಿಟ್ಟು ಒಕ್ಕೂಟದ ಕಾರ್ಯನಿರ್ವಾಹಕರ ಅಧಿಕಾರವು ಅಧ್ಯಕ್ಷರಿಗೆ ನೀಡಲಾಗಿದೆ. ವಿಧಿ 54 ಬಂದ್ಬಿಟ್ಟು ರಾಷ್ಟ್ರಪತಿಗಳ ಚುನಾವಣೆ. ವಿಧಿ 56 ಬಂದ್ಬಿಟ್ಟು ಅಧ್ಯಕ್ಷರ ಅಧಿಕಾರಾವಧಿ. ವಿಧಿ 60 ಬಂದ್ಬಿಟ್ಟು ರಾಷ್ಟ್ರಪತಿಗಳಿಂದ ಪ್ರಮಾಣ ವಚನ ಅಥವಾ ದೃಢೀಕರಣ. ವಿಧಿ 61 ಅಧ್ಯಕ್ಷರ ದೋಷಾರೋಪಣೆ ಪ್ರಕ್ರಿಯೆ. ವಿಧಿ 72 ಬಂದ್ಬಿಟ್ಟು ಕೆಲವು ಪ್ರಕರಣಗಳಿಗೆ ಕ್ಷಮಾದಾನ ಮತ್ತು ಇತ್ಯಾದಿಗಳನ್ನು ನೀಡಲು, ಶಿಕ್ಷೆಯನ್ನು ಅಮಾನತುಗೊಳಿಸಲು, ರದ್ದುಗೊಳಿಸಲು ಅಥವಾ ಪರಿವರ್ತಿಸಲು ರಾಷ್ಟ್ರಪತಿಗಳ ಅಧಿಕಾರ ನೀಡ್ತಾರೆ ಫ್ರೆಂಡ್ಸ್. ಮತ್ತು ವಿಧಿ 76 ಬಂದ್ಬಿಟ್ಟು ಅಟಾರ್ನಿ ಜನರಲ್ ಅವರು ರಾಷ್ಟ್ರಪತಿಗೆ ನೇಮಕ ಮಾಡ್ತಾರೆ ಫ್ರೆಂಡ್ಸ್.
ಈ ಪ್ರಶ್ನೆಗಳು ಬಂದ್ಬಿಟ್ಟು ಪೊಲಿಟಿಕಲ್ ಆಗಿದೆ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 5. ಪ್ರತಿ ವರ್ಷ ಯಾವ ದಿನಾಂಕದಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಜನವರಿ 12ರಂದು ರಾಷ್ಟ್ರೀಯ ಯುವ ದಿನವನ್ನು ಆಚರಿಸ್ತಾರೆ ಫ್ರೆಂಡ್ಸ್. ಇಲ್ಲಿ ಪ್ರಮುಖ ದಿನಾಂಕಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡಿ ಫ್ರೆಂಡ್ಸ್. ವಿಶ್ವ ಹಿಂದಿ ದಿನ ಬಂದ್ಬಿಟ್ಟು ಜನವರಿ 10ರಂದು ಆಚರಿಸ್ತಾರೆ. ರಾಷ್ಟ್ರೀಯ ಯುವ ದಿನ ಬಂದ್ಬಿಟ್ಟು ಜನವರಿ 12ರಂದು ಆಚರಿಸ್ತಾರೆ. ರಾಷ್ಟ್ರೀಯ ಮತದಾರ ದಿನ ಮತ್ತು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಜನವರಿ 25ರಂದು ಆಚರಿಸ್ತಾರೆ. ಹುತಾತ್ಮರ ದಿನ ಬಂದ್ಬಿಟ್ಟು ಜನವರಿ 30. ರಾಷ್ಟ್ರೀಯ ಮಹಿಳಾ ದಿನ ಬಂದ್ಬಿಟ್ಟು ಫೆಬ್ರವರಿ 13. ರಾಷ್ಟ್ರೀಯ ವಿಜ್ಞಾನ ದಿನ ಬಂದ್ಬಿಟ್ಟು ಫೆಬ್ರವರಿ 28. ವಿಶ್ವ ಕ್ಷಯ ರೋಗ ದಿನ ಬಂದ್ಬಿಟ್ಟು ಮಾರ್ಚ್ 24. ವಿಶ್ವ ಆರೋಗ್ಯ ದಿನ ಬಂದ್ಬಿಟ್ಟು ಏಪ್ರಿಲ್ 7. ವಿಶ್ವ ಹೋಮಿಯೋಪತಿ ದಿನ ಬಂದ್ಬಿಟ್ಟು ಏಪ್ರಿಲ್ 10. ವಿಶ್ವ ಮಲೇರಿಯಾ ದಿನ ಬಂದ್ಬಿಟ್ಟು ಏಪ್ರಿಲ್ 25ರಂದು ಆಚರಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 6. ತಾರಾಪುರ ಪರಮಾಣು ವಿದ್ಯುತ್ ಸ್ಥಾವರವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ತಾರಾಪುರ ವಿದ್ಯುತ್ ಸ್ಥಾವರ ಕಂಡುಬರುತ್ತದೆ ಫ್ರೆಂಡ್ಸ್. ಮತ್ತು ಪ್ರಮುಖ ಅಣು ಸ್ಥಾವರಗಳ ಬಗ್ಗೆ ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡಿ ಫ್ರೆಂಡ್ಸ್. ಕಕ್ರಪಾರ ಪರಮಾಣು ವಿದ್ಯುತ್ ಸ್ಥಾವರ ಬಂದ್ಬಿಟ್ಟು ಇದು ಗುಜರಾತ್ನಲ್ಲಿ 1993ರಲ್ಲಿ ಸ್ಥಾಪನೆ ಆಗುತ್ತೆ. ಕಲ್ಪಾಕಂ ಪರಮಾಣು ವಿದ್ಯುತ್ ಸ್ಥಾವರ ಬಂದ್ಬಿಟ್ಟು ಇದು 1984ರಲ್ಲಿ ತಮಿಳುನಾಡಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ನರೋರಾ ಪರಮಾಣು ವಿದ್ಯುತ್ ಸ್ಥಾವರ ಬಂದ್ಬಿಟ್ಟು ಇದು 1991ರಲ್ಲಿ ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ. ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಬಂದ್ಬಿಟ್ಟು ಇದು ಕರ್ನಾಟಕದಲ್ಲಿ 2000ರ ಇಸ್ವಿಯಲ್ಲಿ ಸ್ಥಾಪನೆಯಾಗುತ್ತದೆ. ರಾಜಸ್ಥಾನ್ ಪರಮಾಣು ವಿದ್ಯುತ್ ಸ್ಥಾವರ ಬಂದ್ಬಿಟ್ಟು ಇದು ರಾಜಸ್ಥಾನದಲ್ಲಿ ಕಂಡುಬರುತ್ತದೆ. 1973ರಲ್ಲಿ ಇದೆ ಸ್ಥಾಪನೆ ಆಗುತ್ತೆ ಫ್ರೆಂಡ್ಸ್. ತಾರಾಪುರ ಪರಮಾಣು ವಿದ್ಯುತ್ ಬಂದ್ಬಿಟ್ಟು ಇದು ಮಹಾರಾಷ್ಟ್ರದಲ್ಲಿ 1969ರಲ್ಲಿ ಕಂಡುಬರುತ್ತದೆ. ಕುಡಂಕುಲಂ ಪರಮಾಣು ವಿದ್ಯುತ್ ಸ್ಥಾವರ ಬಂದ್ಬಿಟ್ಟು ಇದು 2013 ತಮಿಳುನಾಡಿನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಪ್ರಶ್ನೆ 7. ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಯಾರು ಪ್ರಕಟಿಸುತ್ತಾರೆ? ಫ್ರೆಂಡ್ಸ್, ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಆಪ್ಷನ್ ನಂಬರ್ ಸಿ, ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮವು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಪ್ರಕಟಿಸುತ್ತಾರೆ ಫ್ರೆಂಡ್ಸ್. ಪ್ರಶ್ನೆ 8. ಬ್ರಜಭೂಷಣ್ ಖಬ್ರಾ ಯಾವ ಸಂಗೀತ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಬಿ, ಗಿಟಾರ್ಗೆ ಇವರು ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಇನ್ನು ಪ್ರಸಿದ್ಧ ಸಂಗೀತಗಾರರ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡೋಣ ಫ್ರೆಂಡ್ಸ್. ಪಂಡಿತ್ ರವಿಶಂಕರ್ ಅವರು ಬಂದ್ಬಿಟ್ಟು ಇವರು ಸಿತಾರ್ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ. ಶಿವಕುಮಾರ್ ಶರ್ಮಾ ಅವರು ಸಂತೂರ್ ವಾದ್ಯಕ್ಕೆ, ಸಜ್ಜದ್ ಹುಸೇನ್ ಅವರು ಸುರ್ಬಹಾರ್ಗೆ, ಜಿಯಾ ಮೊಯಿನ್ ಉದ್ ದಿನ್ ಖಾನ್ ಅವರು ಬಿನ್ಗೆ, ಅಸಾದ್ ಅಲಿ ಖಾನ್ ಬಂದ್ಬಿಟ್ಟು ರುದ್ರವೀಣಿಗೆ, ವಿಶ್ವಮೋಹನ್ ಭಟ್ ಮೋಹನ್ ವೀಣಾಗೆ, ರಮೇಶ್ ಮಿಶ್ರಾ ಬಂದ್ಬಿಟ್ಟು ಸಾರಂಗಿಗೆ, ಬುಧಾದಿತ್ಯ ಬಂದ್ಬಿಟ್ಟು ಮುಖರ್ಜಿ ಅವರು ಸಿತಾರಕ್ಕೆ ಸಂಬಂಧಿಸಿದ್ದಾರೆ. ಹರಿಪ್ರಸಾದ್ ಚೌರಾಸಿಯಾ ಮತ್ತು ಪನ್ನಾಲಾಲ್ ಘೋಷ್ ಅವರು ಕೊಳಲು ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಜಾಕೀರ್ ಹುಸೇನ್ ಅಲ್ಲಾರಕ ಸಬೀರ್ ಖಾನ್ ಇವರು ತಬಲಾ ವಾದ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಈ ಜಾಕೀರ್ ಹುಸೇನ್ ಹರಿಪ್ರಸಾದ್ ಚೌರಾಸಿಯಾ ಇದು ಭಾಳ ಇಂಪಾರ್ಟೆಂಟ್ ಇದೆ ನೋಡಿ ಫ್ರೆಂಡ್ಸ್, ಇದು ತಬಲಾ. ಮತ್ತು ಇಲ್ಲಿದೆ ನೋಡಿ ಫ್ರೆಂಡ್ಸ್, ಪಂಡಿತ್ ರವಿಶಂಕರ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ಶಿವಕುಮಾರ್ ಶರ್ಮಾ ಸಂತೂರ್ ಇದು ಕೂಡ ಇಂಪಾರ್ಟೆಂಟ್ ಇದೆ. ಈ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 9. ವಿಂಗ್ಸ್ ಆಫ್ ಫೈರ್ ಪುಸ್ತಕದ ಲೇಖಕರು ಯಾರು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂತು ಆಪ್ಷನ್ ನಂಬರ್ ಡಿ, APJ ಅಬ್ದುಲ್ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಇದು ಇವರ ಆತ್ಮಚರಿತ್ರೆ ಆಗಿದೆ ಫ್ರೆಂಡ್ಸ್. ಪ್ರಸಿದ್ಧ ಆತ್ಮಚರಿತ್ರೆ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೀನಿ ಫ್ರೆಂಡ್ಸ್. ದಿ ಟೆಸ್ಟ್ ಆಫ್ ಮೈ ಲೈಫ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಯುವರಾಜ್ ಸಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ದಿ ಟೆಸ್ಟ್ ಆಫ್ ಮೈ ಲೈಫ್ ಬಂದ್ಬಿಟ್ಟು ಇದು ಯುವರಾಜ್ ಸಿಂಗರ ಆತ್ಮಚರಿತ್ರೆ. 6 ಮಷೀನ್ ಬಂದ್ಬಿಟ್ಟು ಕ್ರಿಸ್ ಗೇಲ್, ಅನ್ಫಿನಿಶ್ಡ್ ಮೆಮೊರಿ ಪ್ರಿಯಾಂಕಾ ಚೋಪ್ರಾ, ದಿ ರೇಸ್ ಆಫ್ ಮೈ ಲೈಫ್ ಬಂದ್ಬಿಟ್ಟು ಮಿಲ್ಕಾ ಸಿಂಗ್, ಅ ಶಾರ್ಟ್ ಆಫ್ ಹಿಸ್ಟ್ರಿ ಬಂದ್ಬಿಟ್ಟು ಅಭಿನವ್ ಬಿಂದ್ರಾ, ಪ್ಲೇಯಿಂಗ್ ಇಟ್ಸ್ ಮೈ ವೇ ಬಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್, ಏಸ್ ಅಗೇನೆಸ್ಟ್ ಆಡ ಬಂದ್ಬಿಟ್ಟು ಸಾನಿಯಾ ಮಿರ್ಜಾ, ಆ್ಯನ್ ಆಟೋಬಯೋಗ್ರಫಿ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು, ಲಾಂಗ್ ವಾಕ್ ಟು ಫ್ರೀಡಮ್ ನೆಲ್ಸನ್ ಮಂಡೇಲಾ, 281 ಆ್ಯಂಡ್ ಬಿಯಾಂಡ್ US ಲಕ್ಷ್ಮಣ್, ಡ್ರೀಮ್ಸ್ ಆಫ್ ಮೈ ಫಾದರ್ ಬರಾಕ್ ಒಬಾಮಾ, ಡಿಸ್ಕವರಿ ಆಫ್ ಇಂಡಿಯಾ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು ಆಗಿರ್ತಾರೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು SSC MTS CHS ಅಲ್ಲಿ ಕೇಳ್ತಾರೆ ನೋಡಿ ಫ್ರೆಂಡ್ಸ್, ದಯವಿಟ್ಟು ನೋಡ್ಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 10. ಕ್ಷಯ ರೋಗವು ಯಾವುದರಿಂದ ಉಂಟಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಬ್ಯಾಕ್ಟೀರಿಯಾದಿಂದ ಕ್ಷಯ ರೋಗ ಉಂಟಾಗುತ್ತೆ ಫ್ರೆಂಡ್ಸ್. ಇನ್ನು ಪ್ರಮುಖ ರೋಗಕ್ಕೆ ಕಾರಣಗಳು ಯಾವಪ್ಪ ಅಂತ ಇಲ್ಲಿ ನೋಡೋಣ ಫ್ರೆಂಡ್ಸ್. ಧನುರ್ವಾಯು, ಟೈಫಾಯ್ಡ್, ಕ್ಷಯ, ಡಿಪ್ತೀರಿಯಾ, ನ್ಯೂಮೇನಿಯಾ, ಕುಷ್ಠರೋಗ,
ಸಿಫಿಲಿಸ್ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಸಿಡುಬು, ನೆಗಡಿ, ಮಂಪ್ಸ್, ಏನ್ಸ್, ಕೋವಿಡ್-19, ಏಡ್ಸ್, ಪೋಲಿಯೋ ಇವುಗಳು ಬಂದ್ಬಿಟ್ಟು ವೈರಸ್ನಿಂದ ಉಂಟಾಗುತ್ತದೆ. ಮಲೇರಿಯಾ, ಲಿಸ್ಮೇನಿಯಾಸಿಸ್, ಅಮೀಬಿಯಾಸಿಸ್, ಚಾಗಸ್, ಟೋಕ್ಸೋಪ್ಲಾಸ್ಮಾಸಿಸ್ ಇವುಗಳು ಬಂದ್ಬಿಟ್ಟು ಪ್ರೋಟೋಜೋನಿಂದ ಆಗುತ್ತೆ. ಕ್ಯಾಂಡಿಯಾಸಿಸ್, ಕ್ರಿಪ್ಟೋಕಲ್ ಮೆನಿಂಜೈಟಿಸ್, ರಿಂಗ್ವರ್ಮ್ಗಳು, ಹಿಸ್ಟೋಪ್ಲಾಸ್ಮಾಸಿಸ್, ಮೈಕೋಮೈರ್ಕೋಸಿಸ್, ಆಸ್ಪರ್ಲೋಜಿಸ್ ಇವುಗಳು ಬಂದ್ಬಿಟ್ಟು ಶಿಲೀಂಧ್ರದಿಂದ ಉಂಟಾಗುತ್ತೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿದೆ ಫ್ರೆಂಡ್ಸ್. ದಯವಿಟ್ಟು ಒಂದ್ಸಲ ಚೆಕ್ಔಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 11. ಬೇಡರ ವೇಷ ಯಾವ ರಾಜ್ಯದ ಜನಪ್ರಿಯ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಕರ್ನಾಟಕದಲ್ಲಿ ಬೇಡರ ವೇಷ ಜನಪದ ನೃತ್ಯ ಕಂಡುಬರುತ್ತದೆ. ಪ್ರಶ್ನೆ 12. ಫುಟ್ಬಾಲ್ ತಂಡದಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟು? ಫ್ರೆಂಡ್ಸ್, ಫುಟ್ಬಾಲ್ ಆಟದಲ್ಲಿರುವ ಒಟ್ಟು ಆಟಗಾರರ ಸಂಖ್ಯೆ ಬಂದ್ಬಿಟ್ಟು 11. ಆಪ್ಷನ್ ನಂಬರ್ ಎ, 11 ಆಟಗಾರರು ಫುಟ್ಬಾಲ್ನಲ್ಲಿ ಕಂಡುಬರುತ್ತಾರೆ. ಅದೇ ರೀತಿಯಾಗಿ ಯಾವ ಆಟದಲ್ಲಿ ಎಷ್ಟು ಆಟಗಾರಗಳು ಇರ್ತಾರೆ ಅಂತ ಇಲ್ಲಿ ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡಿ ಬನ್ನಿ ಫ್ರೆಂಡ್ಸ್. ಬಾಸ್ಕೆಟ್ಬಾಲ್ ಬಂದ್ಬಿಟ್ಟು ಇದರಲ್ಲಿ 5 ಆಟಗಾರರು ಇರ್ತಾರೆ. ವಾಲಿಬಾಲ್ನಲ್ಲಿ 6 ಆಟಗಾರರು, ಬೇಸ್ಬಾಲ್ನಲ್ಲಿ 9 ಆಟಗಾರರು, ಕ್ರಿಕೆಟ್ನಲ್ಲಿ 11 ಆಟಗಾರರು, ಹಾಕಿಯಲ್ಲಿ 11 ಆಟಗಾರರು, ಪೋಲೋದಲ್ಲಿ 4 ಆಟಗಾರರು ಮತ್ತು ವಾಟರ್ ಪೋಲೋದಲ್ಲಿ 7 ಆಟಗಾರರು, ಕಬಡ್ಡಿಯಲ್ಲಿ 7 ಆಟಗಾರರು, ಖೋಖೋದಲ್ಲಿ 9 ಆಟಗಾರರು, ರಗ್ಬಿಯಲ್ಲಿ 15 ಆಟಗಾರರು ಆಡ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13. ಸಾಂಬಾರ್ ಉಪ್ಪು ಸರೋವರ ಯಾವ ರಾಜ್ಯದಲ್ಲಿದೆ? ಫ್ರೆಂಡ್ಸ್, ಸಾಂಬಾರ್ ಉಪ್ಪು ಸರೋವರ ಬಂದ್ಬಿಟ್ಟು ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 14. ಫ್ರೀಡಮ್ ಬಿಹೈಂಡ್ ಬಾರ್ಸ್ ಪುಸ್ತಕದ ಲೇಖಕರು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಕಿರಣ್ ಬೇಡಿ. ಕಿರಣ್ ಬೇಡಿ ಬಂದ್ಬಿಟ್ಟು ಇವರು ಫ್ರೀಡಮ್ ಬಿಹೈಂಡ್ ಬಾರ್ಸ್ ಪುಸ್ತಕದ ಲೇಖಕರು ಆಗಿರ್ತಾರೆ. ಪುಸ್ತಕಗಳು ಮತ್ತು ಲೇಖಕರು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ, ನೋಡಿ ಬನ್ನಿ ಫ್ರೆಂಡ್ಸ್. ನೆಕೆಡ್ ಟ್ರಯಾಂಗಲ್ ಇದನ್ನು ಬರೆದವರು ಬಲ್ವಂತ್ ಗಾರ್ಗಿ. ನನ್ನ ಜೀವನದಲ್ಲಿನ ಹೋರಾಟ ನೆಲ್ಸನ್ ಮಂಡೇಲಾ. ನಾವು ಭಾರತೀಯರು ಬಂದ್ಬಿಟ್ಟು ಇದು ಖುಷ್ವಂತ್ ಸಿಂಗ್ ಬರೀತಾರೆ. ಸೆಕ್ಯುಲರ್ ಅಜೆಂಡಾ ಅರುಣ್ ಶೌರಿ ಅವರು. ಸ್ವಾತಂತ್ರ್ಯಕ್ಕಾಗಿ ಧ್ವನಿ ನಯನತಾರಾ ಸಹಗಲ್. ಸಂಸತ್ತಿನಲ್ಲಿ 3 ದಶಕಗಳು ಅಟಲ್ ಬಿಹಾರಿ ವಾಜಪೇಯಿ. ಕಾಶ್ಮೀರ ಕಣಿವೆಯ ಹಿಂದೆ MJ ಅಕ್ಬರ್. ಸೈತಾನಿಕ್ ವರ್ಸಸ್ ಸಲ್ಮಾನ್ ರುಷ್ದಿ. ಐಡಲ್ಸ್ ಬಂದ್ಬಿಟ್ಟು ಸುನಿಲ್ ಗವಾಸ್ಕರ್. ಪೃಥ್ವಿರಾಜ್ ರಾಸೋ ಚಾಂದ್ ಬರದಾಯಿ. ಮೇಘದೂತ ಬಂದ್ಬಿಟ್ಟು ಕಾಳಿದಾಸ. ದಿ ಬ್ಲೈಂಡ್ ಆ್ಯಸನಿಸ್ ಬಂದ್ಬಿಟ್ಟು ಮಾರ್ಗ್ರೆಟ್ ಅಟ್ವುಡ್ ಅವರು ಬರೀತಾರೆ ಫ್ರೆಂಡ್ಸ್. ಪ್ರಶ್ನೆ 15. ಇತಿಹಾಸದ ಪಿತಾಮಹ ಯಾರು? ಫ್ರೆಂಡ್ಸ್, ಇತಿಹಾಸದ ಪಿತಾಮಹ ಬಂದ್ಬಿಟ್ಟು ಹೆರೋಡಟಸ್ ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 16. ಗೋಲ್ಕೊಂಡದ ಕೋಟೆ ಯಾವ ನಗರದಲ್ಲಿದೆ? ಫ್ರೆಂಡ್ಸ್, ಗೋಲ್ಕೊಂಡದ ಕೋಟೆ ಬಂದ್ಬಿಟ್ಟು ಇದು ಹೈದರಾಬಾದ್ ನಗರದಲ್ಲಿ ಕಂಡುಬರುತ್ತದೆ. ಇನ್ನು ಪ್ರಸಿದ್ಧ ತಾಣಗಳು ಬಂದ್ಬಿಟ್ಟು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಶೇರ್ ಶಾ ಸೂರಿ ಸಮಾಧಿ ಬಂದ್ಬಿಟ್ಟು ಸಸರಾಮ್ ಬಿಹಾರದಲ್ಲಿ ಕಂಡುಬರುತ್ತದೆ. ಹುಮಾಯೂನ್ ಸಮಾಧಿ ನವದೆಹಲಿಯಲ್ಲಿ. ಬಿಬಿಯ ಸಮಾಧಿ ಮಹಾರಾಷ್ಟ್ರ ಔರಂಗಾಬಾದ್ನಲ್ಲಿ. ಕಣ್ಣೇರಿ ಕೋಟೆ ಬಂದ್ಬಿಟ್ಟು ಮಹಾರಾಷ್ಟ್ರದ ಮುಂಬೈನಲ್ಲಿ. ಜಗನ್ನಾಥ ದೇವಾಲಯ ಬಂದ್ಬಿಟ್ಟು ಒಡಿಸ್ಸಾದ ಪುರಿದಲ್ಲಿ. ಭರತಪುರ ಕೋಟೆ ಬಂದ್ಬಿಟ್ಟು ರಾಜಸ್ಥಾನದ ಭರತ್ಪುರದಲ್ಲಿ. ನಹರ್ಗಢ್ ಕೋಟೆ ಬಂದ್ಬಿಟ್ಟು ರಾಜಸ್ಥಾನದ ಜೈಪುರದಲ್ಲಿ. ವಿಜಯಸ್ತಂಭ ಬಂದ್ಬಿಟ್ಟು ರಾಜಸ್ಥಾನದ ಚಿತ್ತೋರ್ಗಢದಲ್ಲಿ. ಫತೇಪುರ್ ಸಿಕ್ರಿ ಬಂದ್ಬಿಟ್ಟು ಉತ್ತರ ಪ್ರದೇಶದ ಆಗ್ರಾದಲ್ಲಿ. ಬೇಲೂರು ಮಠ ಬಂದ್ಬಿಟ್ಟು ಕೋಲ್ಕತ್ತಾದ ಪಶ್ಚಿಮ ಬಂಗಾಳದಲ್ಲಿ. ಶಾಂತಿನಿಕೇತನ ಬಂದ್ಬಿಟ್ಟು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 17. ಅಂತಾರಾಷ್ಟ್ರೀಯ ಸ್ಮಾರಕಗಳು ಮತ್ತು ತಾಣಗಳ ಮಂಡಳಿಯ ICOMS ಪ್ರಧಾನ ಕಚೇರಿ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಇದು ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಮುಖ ಸಂಘಟನೆಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್. ನಾಸಾ ಬಂದ್ಬಿಟ್ಟು ಇದು ವಾಷಿಂಗ್ಟನ್ DC USA ಕಂಡುಬರುತ್ತದೆ. ಇದು ಬಂದ್ಬಿಟ್ಟು 1958 ಅಕ್ಟೋಬರ್ 1ರಂದು ಸ್ಥಾಪನೆ ಆಗುತ್ತೆ. UNICEF ಅಂದರೆ ಇದು ಬಂದ್ಬಿಟ್ಟು ನ್ಯೂಯಾರ್ಕ್ದಲ್ಲಿ ಕಂಡುಬರುತ್ತದೆ. ಅಮೆರಿಕದ ನ್ಯೂಯಾರ್ಕದಲ್ಲಿ ಇದು ಬಂದ್ಬಿಟ್ಟು 1946 ಡಿಸೆಂಬರ್ 11ರಂದು ಸ್ಥಾಪನೆಯಾಗುತ್ತೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಂದ್ಬಿಟ್ಟು ಇದು ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ ಕಂಡುಬರುತ್ತದೆ. ಇದು ಬಂದ್ಬಿಟ್ಟು 1948 ಏಪ್ರಿಲ್ 7ರಂದು ಸ್ಥಾಪನೆಯಾಗುತ್ತದೆ. ICC ಬಂದ್ಬಿಟ್ಟು ಅಂದರೆ ICC ಇದು ಇಂಡಿಯನ್ ಕ್ರಿಕೆಟ್ ಕೌನ್ಸಿಲ್. ಇದು ದುಬೈನಲ್ಲಿ ಕಂಡುಬರುತ್ತದೆ. ಇದು ಜೂನ್ 15, 1909ರಂದು ಸ್ಥಾಪನೆಯಾಗುತ್ತದೆ. ಇಸ್ರೋ ಬಂದ್ಬಿಟ್ಟು ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಬಂದ್ಬಿಟ್ಟು ಇದು ಬೆಂಗಳೂರಿನಲ್ಲಿ, ಕರ್ನಾಟಕದ ಬೆಂಗಳೂರಿನಲ್ಲಿ ಕಂಡುಬರುತ್ತದೆ. ಇದು 15 ಆಗಸ್ಟ್ 1969 ಸ್ಥಾಪನೆ ಮಾಡ್ತಾರೆ. ವಿಶ್ವ ಬ್ಯಾಂಕ್ ಬಂದ್ಬಿಟ್ಟು ಇದು ವಾಷಿಂಗ್ಟನ್ DC ಅಂದರೆ US ಕಂಡುಬರುತ್ತದೆ.
ಇದು ಡಿಸೆಂಬರ್ 1945ರಂದು ಸ್ಥಾಪನೆಯಾಗುತ್ತದೆ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡುಬರುತ್ತದೆ. ಇದು ಬಂದ್ಬಿಟ್ಟು ಸ್ಥಾಪನೆ ಬಂದ್ಬಿಟ್ಟು 1935 ಏಪ್ರಿಲ್ 1ರಂದು ಸ್ಥಾಪನೆಯಾಗುತ್ತದೆ. DRDO ಬಂದ್ಬಿಟ್ಟು ಇದು ನವದೆಹಲಿಯಲ್ಲಿ ಕಂಡುಬರುತ್ತದೆ. ಇದು 1958ರಲ್ಲಿ ಸ್ಥಾಪನೆಯಾಗುತ್ತೆ. ಅದೇ ರೀತಿಯಾಗಿ UN ಅಂದರೆ ಯುನೈಟೆಡ್ ನೇಷನ್ ಬಂದ್ಬಿಟ್ಟು USA ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತದೆ. ಇದು 1945 ಅಕ್ಟೋಬರ್ 24ರಂದು ಸ್ಥಾಪನೆಯಾಗುತ್ತದೆ. BCCI ಬಂದ್ಬಿಟ್ಟು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಂಡುಬರುತ್ತದೆ. ಇದು ಡಿಸೆಂಬರ್ 1928ರಂದು ಕಂಡುಬರುತ್ತದೆ, ಅಂದರೆ ಸ್ಥಾಪನೆ ಆಗುತ್ತೆ. ಯುನೆಸ್ಕೋ ಬಂದ್ಬಿಟ್ಟು ಇದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕಂಡುಬರುತ್ತದೆ. ಇದರ ಸ್ಥಾಪನೆ ಬಂದ್ಬಿಟ್ಟು 1995 ನವೆಂಬರ್ 20ರಂದು ಸ್ಥಾಪನೆಯಾಗುತ್ತದೆ. FIFA ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡಿನ ಜ್ಯೂರಿಚ್ನಲ್ಲಿ ಕಂಡುಬರುತ್ತದೆ. ಇದು ಮೇ 11, 1904ರಲ್ಲಿ ಸ್ಥಾಪನೆಯಾಗುತ್ತೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿದೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಎಕನಾಮಿಕ್ಸ್ನಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವಾಗಿವೆ ಫ್ರೆಂಡ್ಸ್. ಈ ಪ್ರಶ್ನೆಗಳ ಕುರಿತು ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ಪ್ರಶ್ನೆಗಳು ಚೆನ್ನಾಗಿವೆ ಅಂತಂದರೆ ಮುಂಬರುವ ವೀಡಿಯೋಗಳಲ್ಲಿ ಇದೇ ರೀತಿ ವಿಡಿಯೋನ ಮಾಡ್ತೀನಿ ಫ್ರೆಂಡ್ಸ್. ಈ ಪ್ರಶ್ನೆಗಳು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್. ಅಂದರೆ ಒಂದೇ ಕಲ್ಲಿನಲ್ಲಿ 108 ಹಕ್ಕಿ ಹೊಡಿಬೋದು ಫ್ರೆಂಡ್ಸ್. ಪ್ರಶ್ನೆ 18. ಮಧ್ಯಪ್ರದೇಶದ ಜಬಲ್ಪುರವು ಯಾವ ನದಿಯ ದಂಡೆ ಮೇಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ನರ್ಮದಾ ನದಿ ದಂಡೆ ಮೇಲೆ ಮಧ್ಯಪ್ರದೇಶದ ಜಬಲ್ಪುರವು ಕಂಡುಬರುತ್ತದೆ. ಅದೇ ರೀತಿಯಾಗಿ ನದಿ ದಡದಲ್ಲಿನ ನಗರಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಶ್ರೀನಗರ ಬಂದ್ಬಿಟ್ಟು ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ಜೀಲಂ ನದಿಯ ದಡದಲ್ಲಿದೆ. ಬದ್ರಿನಾಥ್ ಬಂದ್ಬಿಟ್ಟು ಉತ್ತರಾಖಂಡದಲ್ಲಿ ಅಲಕನಂದ ನದಿ ದಂಡೆ ಮೇಲೆ ಕಂಡುಬರುತ್ತದೆ. ಮತ್ತು ಅಹಮದಾಬಾದ್ ಬಂದ್ಬಿಟ್ಟು ಇದು ಗುಜರಾತ್ನ ಸಬರಮತಿ ನದಿ ದಂಡೆ ಮೇಲೆ ಕಂಡುಬರುತ್ತದೆ. ನವದೆಹಲಿ ಯಮುನಾ ನದಿ ದಂಡೆ ಮೇಲೆ. ಸೂರತ್ನ ಗುಜರಾತ್ ಬಂದ್ಬಿಟ್ಟು ತಪತಿ ನದಿ ಮೇಲೆ. ಮಥುರಾದ ಉತ್ತರ ಪ್ರದೇಶ ಬಂದ್ಬಿಟ್ಟು ಯಮುನಾ ನದಿ ಮೇಲೆ. ಮಜೂಲಿ ಅಸ್ಸಾಂ ಬಂದ್ಬಿಟ್ಟು ಇದು ಅಸ್ಸಾಂನಲ್ಲಿ ಕಂಡುಬರುತ್ತದೆ. ಇದು ಬ್ರಹ್ಮಪುತ್ರ ನದಿ ದಂಡೆ ಮೇಲೆ ಕಂಡುಬರುತ್ತದೆ. ಉತ್ತರ ಪ್ರದೇಶದ ಕಾನ್ಪುರ್ ಗಂಗಾ ನದಿ ಮೇಲೆ. ಉತ್ತರ ಪ್ರದೇಶದ ಆಗ್ರಾ ಬಂದ್ಬಿಟ್ಟು ಯಮುನಾ ನದಿಯ ಮೇಲೆ. ಅಸ್ಸಾಂನ ಗುವಾಹಟಿ ಬಂದ್ಬಿಟ್ಟು ಬ್ರಹ್ಮಪುತ್ರ ನದಿ ಮೇಲೆ. ಉತ್ತರ ಪ್ರದೇಶದ ಲಕ್ನೋ ಬಂದ್ಬಿಟ್ಟು ಗೋಮತಿ ನದಿಯ ಮೇಲೆ. ಮಧ್ಯಪ್ರದೇಶದ ಉಜ್ಜಯಿನಿ ಬಂದ್ಬಿಟ್ಟು ಶಿಪ್ರಾ ನದಿ ಮೇಲೆ. ಪ್ರಶ್ನೆಗಳು ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್. ಅಂದರೆ ನದಿ ದಂಡೆಯ ಮೇಲಿನ ನಗರಗಳು. ಈ ಪ್ರಶ್ನೆಗಳು ಉಪಯುಕ್ತವಾಗಿವೆ ಫ್ರೆಂಡ್ಸ್. ದಯವಿಟ್ಟು ಚೆಕ್ಔಟ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಪ್ರಶ್ನೆ 19. ಚಿನ್ನಸ್ವಾಮಿ ಕ್ರೀಡಾಂಗಣ ಎಲ್ಲಿದೆ? ಚಿನ್ನಸ್ವಾಮಿ ಕ್ರೀಡಾಂಗಣ ಬಂದ್ಬಿಟ್ಟು ಇದು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 20. ಕೊಯ್ನಾ ಅಣೆಕಟ್ಟು ಎಲ್ಲಿದೆ? ಕೊಯ್ನಾ ಅಣೆಕಟ್ಟು ಬಂದ್ಬಿಟ್ಟು ಇದು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತದೆ. ಪ್ರಮುಖ ಅಣೆಕಟ್ಟುಗಳ ಕುರಿತು ಸ್ವಲ್ಪ ನೋಟ್ಸನ್ನು ಮಾಡಿದರೆ ಫ್ರೆಂಡ್ಸ್. ಉಕೈ ಅಣೆಕಟ್ಟು ಬಂದ್ಬಿಟ್ಟು ಇದು ಗುಜರಾತ್ನ ತಪ್ತಿ ನದಿ ದಂಡೆ ಮೇಲಿದೆ. ಭಾಂಕ್ರಾ ನಗಲ ಅಣೆಕಟ್ಟು ಬಂದು ಹಿಮಾಚಲ ಪ್ರದೇಶದ ಸಟ್ಲೇಜ್ ನದಿ ಮೇಲಿದೆ. ಬಾಗ್ಲಿಯಾರ್ ಅಣೆಕಟ್ಟು ಬಂದು ಜಮ್ಮು ಕಾಶ್ಮೀರ ಚೆನಾಬ್ ನದಿಯ ದಂಡೆ ಮೇಲಿದೆ. ಹಾರಂಗಿ ಅಣೆಕಟ್ಟು ಬಂದ್ಬಿಟ್ಟು ಕರ್ನಾಟಕದ ಹಾರಂಗಿ ನದಿ ದಂಡೆ ಮೇಲಿದೆ. ಶ್ರೀಶೈಲಂ ಅಣೆಕಟ್ಟು ಬಂದ್ಬಿಟ್ಟು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಕೃಷ್ಣಾ ನದಿ ದಂಡೆ ಮೇಲಿದೆ. ಉರಿ ಅಣೆಕಟ್ಟು ಬಂದ್ಬಿಟ್ಟು ಜಮ್ಮು ಕಾಶ್ಮೀರ ಮತ್ತು ಜೀಲಂ ನದಿ ದಂಡೆ ಮೇಲಿದೆ. ಮೈತಾನ್ ಅಣೆಕಟ್ಟು ಬಂದ್ಬಿಟ್ಟು ಜಾರ್ಖಂಡದ ಮೈತಾನ್ ನದಿ ದಂಡೆ ಮೇಲಿದೆ. ಇಡುಕ್ಕಿ ಅಣೆಕಟ್ಟು ಬಂದ್ಬಿಟ್ಟು ಇದು ಕೇರಳದ ಪೆರಿಯಾರ್ನಲ್ಲಿ ಕಂಡುಬರುತ್ತದೆ. ಆಲಮಟ್ಟಿ ಅಣೆಕಟ್ಟು ಕರ್ನಾಟಕದ ಕೃಷ್ಣಾ ನದಿ ದಂಡೆ ಮೇಲಿದೆ. ರಾಜ್ಘಾಟ್ ಅಣೆಕಟ್ಟು ಬಂದ್ಬಿಟ್ಟು ಮಧ್ಯಪ್ರದೇಶದ ಬೆಟ್ವಾ ನದಿ ದಂಡೆ ಮೇಲಿದೆ. ಜಯಕ್ವಾಡ ಅಣೆಕಟ್ಟು ಬಂದ್ಬಿಟ್ಟು ಮಹಾರಾಷ್ಟ್ರದ ಗೋದಾವರಿ ನದಿ ದಂಡೆ ಮೇಲಿದೆ ಫ್ರೆಂಡ್ಸ್. ಈ ಪ್ರಶ್ನೆಗಳು ಬಂದ್ಬಿಟ್ಟು ಅಣೆಕಟ್ಟೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಇವಾಗಿರುತ್ತೆ ಫ್ರೆಂಡ್ಸ್. ಅಂದರೆ ಒಂದೇ ಪ್ರಶ್ನೆಯಲ್ಲಿ 10 ಪ್ರಶ್ನೆಗಳು, ಒಂದೇ ಪ್ರಶ್ನೆಯಲ್ಲಿ ಇಷ್ಟು ಪ್ರಶ್ನೆಗಳು ಬರುತ್ತವೆ ಫ್ರೆಂಡ್ಸ್. ಅಂದರೆ ಈ ಪ್ರಶ್ನೆಗಳು ಬಂದ್ಬಿಟ್ಟು ಅತಿ ಉಪಯುಕ್ತವಾಗಿವೆ ಫ್ರೆಂಡ್ಸ್. ಇದೇ ರೀತಿ ಕಂಟಿನ್ಯೂ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಆದ ಕಾರಣ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೆ ಬೆಲ್ ಐಕಾನನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 21. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಅಸ್ಸಾಂನಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 22. ಡೆನ್ಮಾರ್ಕ್ನ ಕರೆನ್ಸಿ ಯಾವುದು? ಡೆನ್ಮಾರ್ಕ್ನ ಕರೆನ್ಸಿ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ, ಡ್ಯಾನಿಶ್ ಕ್ರೋನ್ ಬಂದ್ಬಿಟ್ಟು ಡೆನ್ಮಾರ್ಕ್ನ ಕರೆನ್ಸಿ ಆಗಿದೆ ಫ್ರೆಂಡ್ಸ್. ಪ್ರಶ್ನೆ 23. ವಿಕ್ರಮಶಿಲಾ ವನ್ಯಜೀವಿ ಅಭಯಾರಣ್ಯ ಎಲ್ಲಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಬಿಹಾರ್ನಲ್ಲಿ ವಿಕ್ರಮಶಿಲಾ ವನ್ಯಜೀವಿ ಅಭಯಾರಣ್ಯ ಕಂಡುಬರುತ್ತದೆ. ಪ್ರಶ್ನೆ 24. ಅರಾವಳಿ ಪರ್ವತಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಅರಾವಳಿ ಪರ್ವತಗಳು ಬಂದ್ಬಿಟ್ಟು ಇದು ರಾಜಸ್ಥಾನ್ ರಾಜ್ಯದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 25. ಪಂಪಾ ಸರೋವರ ಎಲ್ಲಿ ನೆಲೆಗೊಂಡಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ, ಕರ್ನಾಟಕದಲ್ಲಿ ಪಂಪಾ ಸರೋವರ ಕಂಡುಬರುತ್ತದೆ. ಭಾರತದ ಅತಿ ಉದ್ದವಾದ ನದಿ ಯಾವುದು? ಫ್ರೆಂಡ್ಸ್, ಭಾರತದ ಅತಿ ಉದ್ದವಾದ ನದಿ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ, ಗಂಗಾ ನದಿ.
ಪ್ರಪಂಚದಲ್ಲಿ ಅತಿ ಉದ್ದವಾದ ನದಿ ಬಂದ್ಬಿಟ್ಟು ನೈಲ್ ನದಿ ಆಗಿರುತ್ತೆ ಫ್ರೆಂಡ್ಸ್ ಪ್ರಶ್ನೆ 27 ರೇಡಿಯೋ ಕಂಡುಹಿಡಿದವರು ಯಾರು? ರೇಡಿಯೋ ಕಂಡುಹಿಡಿದವರು ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮಾರ್ಕೋನಿ ಅಂತ ಹೇಳ್ಬೋದು. ಪ್ರಶ್ನೆ 28 ಹನುಮಾನ್ ಟಿಬ್ಬಾ ಪರ್ವತ ಶಿಖರವು ಭಾರತದ ಯಾವ ರಾಜ್ಯದಲ್ಲಿದೆ? ಫ್ರೆಂಡ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಹಿಮಾಚಲ ಪ್ರದೇಶದಲ್ಲಿ ಹನುಮಾನ್ ಟಿಬ್ಬಾ ಪರ್ವತ ಶಿಖರವು ಕಂಡುಬರುತ್ತದೆ. ಪ್ರಮುಖ ದೇವಾಲಯ ಕುರಿತು ನೋಟ್ಸನ್ನು ಮಾಡಿದ್ದೇನೆ ಫ್ರೆಂಡ್ಸ್. ಕೋನಾರ್ಕ್ ಸೂರ್ಯ ದೇವಾಲಯ ಬಂದ್ಬಿಟ್ಟು ಒಡಿಸ್ಸಾದಲ್ಲಿ, ಅಂಗರ್ವಾಡಿ ದೇವಸ್ಥಾನ ಬಂದ್ಬಿಟ್ಟು ಜಾರ್ಖಂಡದಲ್ಲಿ, ಬದ್ರಿನಾಥ್ ದೇವಾಲಯ ಬಂದ್ಬಿಟ್ಟು ಉತ್ತರಾಖಂಡದಲ್ಲಿ, ಬೃಹದೀಶ್ವರ ದೇವಾಲಯ ಬಂದ್ಬಿಟ್ಟು ತಮಿಳುನಾಡಲ್ಲಿ, ದ್ವಾರಕಾಧೀಶ ದೇವಸ್ಥಾನ ಬಂದ್ಬಿಟ್ಟು ಗುಜರಾತ್ನಲ್ಲಿ, ಖಜುರಾಹೋ ದೇವಸ್ಥಾನ ಬಂದ್ಬಿಟ್ಟು ಮಧ್ಯಪ್ರದೇಶದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಪ್ರಶ್ನೆ 29 ಬಕ್ಸಾರ್ ಕದನ ನಡೆದ ವರ್ಷ ಯಾವುದು? ಬಕ್ಸಾರ್ ಕದನ ನಡೆದ ವರ್ಷ ಬಂದ್ಬಿಟ್ಟು 1764ರಲ್ಲಿ ಬಕ್ಸಾರ್ ಕದನ ನಡೆಯುತ್ತದೆ ಫ್ರೆಂಡ್ಸ್. ಪ್ರಶ್ನೆ 30 ವಿಶ್ವ ತೇವಭೂಮಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಫೆಬ್ರವರಿ 2ರಂದು ವಿಶ್ವ ತೇವ ದಿನ ಆಚರಿಸ್ತಾರೆ ಫ್ರೆಂಡ್ಸ್ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತೀರೋ ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಎನೇಬಲ್ ಮಾಡಿಕೊಡಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ.